ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮ್ಮ ಮನೆಯಲ್ಲಿ 60 ವರ್ಷ ಮೇಲ್ಪಟ್ಟಂತಹ ಅಜ್ಜ ಅಜ್ಜಿಯರಿದ್ದೀರಾ ಅಥವಾ ನೀವೇ 60 ವರ್ಷ ಮೇಲ್ಪಟ್ಟವರಿದ್ದು ಈ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ನವೆಂಬರ್ 30 ಒಳಗಡೆ ಈ ಕೆಲಸನ ಕಡ್ಡಾಯವಾಗಿ ಮಾಡಲೇಬೇಕು. ಈ ಕೆಲಸನ ನೀವು ಮಾಡಿಲ್ಲ ಅಂದರೆ ಇನ್ಮುಂದೆ ನಿಮ್ಮ ಪಿಂಚಣಿ ಬರೋದು ಸ್ಟಾಪ್ ಆಗುತ್ತೆ. ಕೇಂದ್ರ ಸರ್ಕಾರದ ಒಂದು ಅಧಿಕೃತ ಆದೇಶ ಆಗಿ ಪಿಂಚಣಿ ಪಡೆಯುತ್ತವ್ರು ಪ್ರತಿಯೊಬ್ಬರು ಅಜ್ಜ ಅಜ್ಜಿ ಕೂಡ ಈ ಕೆಲಸನ ಮಾಡಲೇಬೇಕಾಗತ್ತೆ. ಮತ್ತು ನೀವು ಸರ್ಕಾರಿ ನೌಕರರಾಗಿರಬಹುದು, ಖಾಸಗಿ ಸಂಸ್ಥೆಗಳಾಗಿರಬಹುದು, ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಿದ್ದು ಪ್ರತಿ ತಿಂಗಳು ನಿಮಗೆ ಪಿಂಚಣಿ ಹಣ ಬರ್ತಾ ಇದೆ ಅಂದರೆ ಈ ಒಂದು ಚಿಕ್ಕ ಕೆಲಸನ ನೀವು ಮಾಡಿಲ್ಲ ಅಂದರೆ ನಿಮಗೆ ಇನ್ನು ಮುಂದೆ ಪಿಂಚಣಿ ಹಣ ಬರೋದೇ ಸ್ಟಾಪ್ ಆಗಿಬಿಡುತ್ತೆ. ಕೇಂದ್ರ ಸರ್ಕಾರವು ಇದ್ರ ಬಗ್ಗೆ ಒಂದು ಅಧಿಕೃತ ಆದೇಶನ ತಂದಿದೆ. ನವೆಂಬರ್ 30 ಒಳಗಡೆ ನೀವು ಜೀವನ್ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕಾಗತ್ತೆ. ಇದು ಕಂಪಲ್ಸರಿ ಇರೋದ್ರಿಂದ ಈಗಲೇ ಈ ಸರ್ಟಿಫಿಕೇಟ್ಗೆ ನೀವು ಅಪ್ಲೈನ ಮಾಡ್ಕೋಬಹುದು. ಆನ್ಲೈನ್ ಮುಖಾಂತರ ಬೇಕಿದ್ರೂ ನೀವು ಮಾಡ್ಕೋಬಹುದು ಅಥವಾ ಆಫ್ಲೈನಲ್ಲೂ ಕೂಡ ನೀವು ಇದನ್ನು ಮಾಡ್ಕೋಬಹುದು. ಆದರೆ ನವೆಂಬರ್ 30 ಕೊನೆಯ ದಿನಾಂಕ ಆಗಿರುತ್ತೆ. ಇನ್ನು ಲೈಫ್ ಸರ್ಟಿಫಿಕೇಟ್ ಕಂಪಲ್ಸರಿನ ಕಡ್ಡಾಯವಾಗಿ ಇದನ್ನ ನಾವು ಸಲ್ಲಿಸಲೇಬೇಕಾ ಅಂತ ಕೇಳಿದ್ರೆ ಹೌದು, ಪ್ರತಿಯೊಬ್ಬರು ಕೂಡ ಪೆನ್ಷನ್ ಪಡಿತಾ ಇರುವಂತಹ ಪ್ರತಿಯೊಬ್ಬರು ಕೂಡ ಈ ಸರ್ಟಿಫಿಕೇಟ್ನ ಕೊಡಲೇಬೇಕಾಗತ್ತೆ. ಮತ್ತು ಏನಕ್ಕೆ ಇದನ್ನು ಕೊಡಬೇಕು ಅಂತ ನೋಡೋದಾದರೆ ಕನ್ನಡದಲ್ಲಿ ಇದನ್ನು ಜೀವನ್ ಪ್ರಮಾಣ ಪತ್ರ ಅಂತ ಕರೀತಾರೆ. ನೀವು ವ್ಯಕ್ತಿಯು ಜೀವಂತವಾಗಿದ್ದಾನೆ ಅಂತ ತಿಳಿಸೋದಕ್ಕೆ ಒಂದು ಪ್ರೂಫ್ ಐಡೆಂಟಿಟಿ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನೀವು ಇದನ್ನು ಮಾಡಿಸಿ ಕೊಡಬೇಕಾಗತ್ತೆ. ಇದಕ್ಕೆಲ್ಲ ಮೊದಲು ನೀವು ಭೌತಿಕವಾಗಿ ಆಫೀಸ್ಗಳಿಗೆ ಹೋಗಿ ಮಾಡಿಸ್ಕೋಬೇಕಾಗಿತ್ತು. ಆದರೆ ಈಗ ನಿಮಗೆ ಕೇಂದ್ರ ಸರ್ಕಾರ ಒಂದು ಆ್ಯಪ್ನ ಬಿಡುಗಡೆ ಮಾಡಿದೆ. ಅದ್ರ ಮುಖಾಂತರ ನೀವು ಆನ್ಲೈನಲ್ಲಿ ಅರ್ಜಿನ ಸಲ್ಲಿಸ್ಕೋಬಹುದು. ಆನ್ಲೈನಲ್ಲೇ ನೀವು ಬಯೋಮೆಟ್ರಿಕ್ ಮಾಡ್ಕೋಬಹುದು, ನಿಮ್ಮ ಫೇಸ್ ಕ್ಯಾಪ್ಚರ್ ಮಾಡ್ಕೋಬಹುದು. ಅದರಲ್ಲೇ ನೀವು ಲೈಫ್ ಸರ್ಟಿಫಿಕೇಟ್ಗೆ ಅಪ್ಲಿಕೇಶನ್ನ ಹಾಕಿ ಪಡ್ಕೋಬಹುದಾಗಿರುತ್ತೆ. ಇದು ಕಂಪಲ್ಸರಿ ಇರೋದ್ರಿಂದ ಇಲ್ಲಿವರೆಗೂ ಯಾರಾದರೂ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಅರ್ಜಿನ ಸಲ್ಲಿಸ್ಕೊಂಡು ಈ ಪ್ರಮಾಣ ಪತ್ರವನ್ನು ನವೆಂಬರ್ 30 ಒಳಗಡೆ ನೀವು ತಲುಪಿಸ್ಬೇಕಾಗತ್ತೆ. ಆನ್ಲೈನ್ ಮುಖಾಂತರನೇ ನೀವು ಜೀವನ್ ಪ್ರಮಾಣ ಪತ್ರಕ್ಕೆ ಅರ್ಜಿನ ಸಲ್ಲಿಸಬಹುದು. ಕೆಲವರಿಗೆ ವಯಸ್ಸಾಗಿರುತ್ತೆ, ದೈಹಿಕವಾಗಿ ಅವರಿಗೆ ಶಕ್ತಿ ಇರೋದಿಲ್ಲ, ಹೋಗೋದಕ್ಕೆ ಕಷ್ಟ ಆಗುತ್ತೆ ಅನ್ನೋರು ಆನ್ಲೈನ್ ಮುಖಾಂತರ ಈ ಸೇವೆಯನ್ನು ವಿಶೇಷವಾಗಿ ಉಪಯೋಗಿಸ್ಕೋಬಹುದು ಅಂತ ಹೇಳಿದ್ದಾರೆ. ಇನ್ನು ನೀವು ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಫೋನ್ಗಳಲ್ಲಿ ಗೂಗಲ್ ಪ್ಲೇ ಸ್ಟೋರ್ನಲ್ಲಿ ಆಧಾರ್ ಫೇಸ್ಡ್ RD ಮತ್ತು ಜೀವನ್ ಪ್ರಮಾಣ್ ಫೇಸ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಇದರಲ್ಲಿ ನಿಮ್ಮ ಫೇಸ್ನ ಕ್ಯಾಪ್ಚರ್ ಮಾಡಿಕೊಂಡು ಮತ್ತೆ ಅದರಲ್ಲಿ ಪಿಂಚಣಿಗೆ ಸಂಬಂಧಪಟ್ಟಂತಹ ಅಗತ್ಯ ಮಾಹಿತಿಯನ್ನು ಕೇಳುತ್ತೆ. ಅದನ್ನೆಲ್ಲ ನೀವು ಕರೆಕ್ಟಾಗಿ ಫಿಲ್ ಮಾಡಬೇಕಾಗತ್ತೆ. ಮುಂಭಾಗದ ಕ್ಯಾಮ್ರಾ ಅಂದರೆ ಸೆಲ್ಫ್ ಕ್ಯಾಮ್ರಾದೊಂದಿಗೆ ನಿಮ್ಮ ಫೋಟೋವನ್ನು ತೆಗೆದುಕೊಂಡು ನೀವು ಅಪ್ಲೋಡ್ನ ಮಾಡಬಹುದಾಗಿರುತ್ತೆ. ತುಂಬ ಸಿಂಪಲ್ ಆಗಿರುತ್ತೆ. ನಿಮಗೆ ಬರೋದಿದ್ರೆ ಮಾಡಿಸ್ಕೊಳ್ಳಿ, ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ವಿದ್ಯಾರ್ಥಿಗಳಿದ್ದರೆ ಅಥವಾ ತಿಳಿದವರಿದ್ದರೆ ಅವ್ರ ಕಡೆಯಿಂದ ಬೇಕಿದ್ರು ನೀವು ಜೀವನ್ ಪ್ರಮಾಣ ಪತ್ರಕ್ಕೆ ಅರ್ಜಿನ ಸಲ್ಲಿಸ್ಕೋಬಹುದಾಗಿರುತ್ತೆ. ಅಲ್ಲೇ ನೀವು ಆನ್ಲೈನಲ್ಲೇ ಡೌನ್ಲೋಡ್ ಕೂಡ ಮಾಡ್ಕೊಬಹುದಾಗಿರುತ್ತೆ. ಇದಿಷ್ಟು ವೃದ್ಧಾಪ್ಯ ಪಿಂಚಣಿ ಬಗ್ಗೆ ಮಾಹಿತಿ ಆಗಿತ್ತು. 60 ವರ್ಷ ಮೇಲ್ಪಟ್ಟ ವಯಸ್ಸಿನವರು ಯಾರಾದರೂ ಇದ್ದರೆ ನಿಮ್ಮ ಮನೇಲಿ ದಯವಿಟ್ಟು ಈ ಕೆಲಸನ ಈಗಲೇ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.